ಇದು ಹೆಂಗೆ ನೀರು ಆನ್ ಆಯಿತು ಗೊತ್ತಿಲ್ಲ. ಇದು ಹೆಂಗೆ ಆನ್ ಆಯಿತು? ಸೌಂಡ್ ಕೇಳಿಸ್ತಿದೆ ಇಲ್ಲೇ ಇಲ್ಲೋ. ಹೌದು, 23 ವರ್ಷದ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸುಮ್ಮನಾದ್ರೆ ಬೇಗ ಬೇಗ ಬಿಚ್ಕೊಂಡ್ಬಿಡೋಣ. ನಾನು ಇದನ್ನಾದರೂ ತಗೊಂಡು ಬಿಡಿ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ನೀವೆಲ್ಲರೂ ಈ ನಡುವೆ ನನ್ನ ವಿಡಿಯೋಸ್ನ ತುಂಬ ಮಿಸ್ ಮಾಡಿದ್ದೀರಾ ಅಂತ ನನಗೆ ಗೊತ್ತಿದೆ. ಬಟ್ ಏನು ಮಾಡಲಿ, ನನಗೆ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಮನೆಯಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಸೊ ಇದನ್ನೆಲ್ಲ ನಾನು ಫೇಸ್ ಮಾಡೋ ಅಷ್ಟರಲ್ಲಿ ನನಗೆ ತುಂಬ ಟೈಮ್ ಹಿಡ್ದಿದೆ. ಅದಕ್ಕೋಸ್ಕರ ನಾನಾದರೆ ಇಷ್ಟು ದಿನ ರೆಗ್ಯುಲರಾಗಿ ವಿಡಿಯೋಸ್ ಬಿಡಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಿಜವಾಗ್ಲೂ ತುಂಬ ಸಾರಿ. ಅದಕ್ಕೆ ನಾನು ಬೇರೆಯವ್ರ ಚಾನಲಲ್ಲಿ ಹೋಗಿ ಕಮೆಂಟ್ಸ್ನ ನೋಡಿದ್ದೀನಿ, ನನ್ನ ಕಮೆಂಟ್ಸು ನೋಡಿದ್ದೀನಿ. ಅಲ್ಲೆಲ್ಲ ನೀವು ಮಲ್ಲೇಶ್ ಅವ್ರ ವಿಡಿಯೋ ಇಲ್ಲಿ ಅಂತ ಅಂದ್ಬಿಟ್ಟು ನೀವು ಕೇಳ್ದವಾಗೆಲ್ಲ ನಾನು ತುಂಬ ಫೀಲ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ಇದಕ್ಕೆ ಮೇಲೆ ರೆಗ್ಯುಲರಾಗಿ ವಿಡಿಯೋ ಕೊಡೋದನ್ನ ಟ್ರೈ ಮಾಡ್ತೀನಿ ಅಲ್ಲ, ರೆಗ್ಯುಲರಾಗಿ ವಿಡಿಯೋ ಕೊಡ್ತೀನಿ. ಸೊ ವಾರಕ್ಕೆ ಒಂದು ವಿಡಿಯೋ ಆದರೂ ಅಟ್ಲೀಸ್ಟ್ ಕೊಟ್ಟೇ ಕೊಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ನಾನು ಸೌಂಡ್ ಬಂತು. ಸೊ ಇವಾಗ ನಾನಿರೋದು ನಿಮಗೆ ನಾರ್ಮಲಾಗಿ ಯಾವುದೋ ರೂಮಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾನೆ ಅಂತ ಅನಿಸ್ಬೋದು. ಬಟ್ ನಾನು ಕಮ್ ಬ್ಯಾಕ್ ಕೊಟ್ಟಾದ್ಮೇಲೆ ನನಗೆ ಇಷ್ಟು ದೊಡ್ಡ ಆಪರ್ಚುನಿಟಿ ಮತ್ತು ಇಷ್ಟು ಭಯಂಕರವಾಗಿರೋ ಲೊಕೇಶನಲ್ಲಿ ವಿಡಿಯೋ ಮಾಡೋ ಅವಕಾಶ. ಸೌಂಡ್ ಬಂತು ಫ್ರೆಂಡ್ಸ್. ಡೋರ್ ಇದು ಆಟೋಮೆಟಿಕ್ ಓಪನ್ ಆಯ್ತು ಇವಾಗ. ಏನೋ ಬೀಳ್ತಾ ಇದೆ. ಸೊ ಫ್ರೆಂಡ್ಸ್ ನೋಡಿ, ಇವಾಗ ನಿಮ್ಗೆಲ್ಲರಿಗೂ ಕ್ಲೀನಾಗಿ ಅರ್ಥ ಆಗಿರುತ್ತೆ ಏನು ನಡೆದಿದೆ ಅಂತ. ಸೊ ಇವಾಗ ಬಂದೆ, ಬಟ್ ಅಲ್ಲಿ ನೀರು ಆನ್ ಆಗಿದೆ. ಇದೆಂಗ ಆನ್ ಆಯ್ತು? ಫ್ರೆಂಡ್ಸ್, ಇದ್ರ ಸ್ಟೋರಿ ಓನರು ನನಗೆ ಹೇಳ್ಬೇಕಾದ್ರೆ ನಾನೇನೋ ಅನ್ಕೊಂಡೆ, ಬಟ್ ಇಲ್ಲಿ ನಡೀತಿರೋದು ನೋಡ್ತಾ ಇದ್ರೆ ನನಗೆ ಲಿಟ್ರಲಿ ತುಂಬ ಭಯ ಆಗ್ತಿದೆ. ಯಾಕಂದರೆ ತುಂಬ ಗ್ಯಾಪ್ ಕೊಟ್ಟನಾ ಮನೆಯಲ್ಲಿ, ಇದರಿಂದನೇ ನಾನು ಅನುಭವಿಸಿರೋದು ಅಂತಲೂ ನನಗೆ ಗೊತ್ತಾಯಿತು. ಸೊ ನನ್ನ ಹಿಂದ್ಗಡೆ ಬ್ಲ್ಯಾಕ್ ಆ್ಯಂಡ್ ನೆಗೆಟಿವ್ ಎನರ್ಜಿ ಸುತ್ತಿದೆ ಅಂತ ಅಂದ್ಬಿಟ್ಟು ನನಗೆ ಕೆಲವೊಂದು ಜಾಗದಲ್ಲೂ ತಿಳಿಸಿದ್ದಾರೆ. ನನಗೆ ಪರ್ಸ್ನಲ್ ಆಗಿ ನಡೀತಿರೋದೆಲ್ಲ ನೋಡಿ ನಾನೊಂದು ದೇವಸ್ಥಾನದಲ್ಲಿ ಒಬ್ಬರು ಗುರೂಜಿ ಹತ್ರ ಕೇಳಿದ್ದಕ್ಕೆ ಅವ್ರು ಹೇಳಿರೋದು, ನಿನ್ನ ಒಂದಲ್ಲ ಎರಡಲ್ಲಪ್ಪ 3-4 ನೆಗೆಟಿವ್ ಎನರ್ಜಿ ಆದರೆ ನೀನು ಹಿಂದ್ಗಡೆ ಸುತ್ತಿದೆ. ಸೊ ದಯವಿಟ್ಟು ಇದೆಲ್ಲ ಸ್ವಲ್ಪ ದಿನ ಸ್ಟಾಪ್ ಮಾಡು ಅಂತ ಅಂದ್ಬಿಟ್ಟು ನನಗೆ ಹೇಳಿದ್ದೆ ಅಲ್ಲದೆ ನಮ್ಮ ಮನೆಯಲ್ಲಿ ದೊಡ್ಡವ್ರಿಗೂ ಸಮೇತ ಹೇಳಿದ್ದಾರೆ. ನಮ್ಮ ಮನೆಯಲ್ಲಿ ನಿನಗೆ ಒಂದು ಪೂಜೆ ಮಾಡ್ಸೋ ಗಂಟ ನೀನೆಲ್ಲೂ ಹೋಗ್ಬೇಡ, ವೀಡಿಯೋಸ್ ಮಾಡಬೇಡ ಅಂತ ಹೇಳಿದರು. ನಾನು ಆದ್ರೂ ಬೇರೆ ವಿಷಯ ಹೇಳಿ ಇವತ್ತಾದರೆ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಅಂದರೆ ಇಲ್ಲಿ ನಡೆದಿರೋ ಅಂಥ ಸ್ಟೋರಿನ ಕೇಳಿ ನಿಮಗೆ ಈ ವಿಡಿಯೋದಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ. ಓನರೇ, ಈ ಬಿಲ್ಡಿಂಗ್ ಓನರೇ ಇಲ್ಲಿ ನಡೆದಿರೋ ಅಂಥ ವಿಷಯನ ತಿಳಿಸ್ಕೊಟ್ಟಿದ್ದಾರೆ. ಹಲೋ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಅದ್ಭುತವಾದ ಪ್ಲಾಟ್ಫಾರ್ಮ್ ಬಗ್ಗೆ ಆದರೆ ತಿಳ್ಸ್ಕೊಡಕ್ಕೆ ಬಂದಿದ್ದೀನಿ.
ಅದೇ ಪಾಕೆಟ್ ಬ್ರೋಕರ್. ಇದು ಬಂದ್ಬಿಟ್ಟು ಒಂದು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ನೀವೇನಾದ್ರೂ ಬಿಗಿನರ್ ಆಗಿದ್ರು, ಕಾನ್ಫಿಡೆಂಟ್ ಟ್ರೇಡರ್ ಆಗಿದ್ರು, ಇದು ತುಂಬಾ ಈಸಿ ಮತ್ತೆ ಪವರ್ಫುಲ್ ಆದ ಪ್ಲಾಟ್ಫಾರ್ಮ್ ಆಗಿದೆ. ಈ ಪ್ಲಾಟ್ಫಾರ್ಮ್ ಅಲ್ಲಿ ರಿಜಿಸ್ಟರ್ ಮಾಡೋದು ತುಂಬಾನೇ ಈಸಿ ಆಗಿರುತ್ತೆ. ಗೂಗಲ್ ಇಂದ, ಫೇಸ್ಬುಕ್ ಇಂದ ಕೆಲವೇ ಕ್ಲಿಕ್ಸ್ ಇಂದ ರಿಜಿಸ್ಟ್ರೇಷನ್ ಆದ್ರೆ ಮಾಡಬಹುದು. ಮತ್ತೆ 0% ವಿಡ್ರಾವಲ್ಸ್ ಆದ್ರೆ ಇರುತ್ತೆ. ವಿಡ್ರಾವಲ್ಸ್ ಆಪ್ಷನ್ಸ್ ತುಂಬಾನೇ ಇದೆ ಫ್ರೆಂಡ್ಸ್, ಲೈಕ್ UPI, ಬ್ಯಾಂಕ್ ಟ್ರಾನ್ಸ್ಫರ್, ಕ್ರಿಪ್ಟೋ, ಇ ವಾಲೆಟ್ಸ್. ನಿಮ್ಗೆ ತಕ್ಕಂತೆ ಆದ್ರೆ ಆಪ್ಷನ್ಸ್ ಇಲ್ಲಿ ಲಭ್ಯವಿದೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಟ್ಯುಟೋರಿಯಲ್ಸ್ ಇರುತ್ತೆ, ಚಾಟ್ಸ್, ಇಂಡಿಕೇಟರ್ಸ್ ನಿಮ್ಗೆ ಅರ್ಥ ಆಗೋ ರೀತಿನೂ ಇರುತ್ತೆ. ಇದರಲ್ಲಿ ಮಲ್ಟಿಪಲ್ ಚಾಟ್ಸ್ ವಿತ್ ಫುಲ್ ಕಸ್ಟಮೈಸ್ ಸಿಗುತ್ತೆ ಫ್ರೆಂಡ್ಸ್. ನಿಮ್ಗೆ ಯಾವ ಸ್ಟೈಲ್ ಬೇಕೋ ಆ ಸ್ಟೈಲ್ ನ ಆದ್ರೆ ಸೆಟ್ ಮಾಡ್ಕೊಬಹುದು. ಅಷ್ಟೇ ಅಲ್ಲ, ಕ್ರಿಸ್ಟಲ್ ಫೀಚರ್ ಸಮೇತ ಇದ್ರಲ್ಲಿ ಸಿಗುತ್ತೆ. ಮಾರ್ಕೆಟ್ ಅಲ್ಲಿ ಆದ್ರೆ ಇದು ನಿಮ್ಗೆ ತುಂಬಾ ಒಳ್ಳೆ ಅಡ್ವಾಂಟೇಜ್ ಆದ್ರೆ ಆಗುತ್ತೆ. ಡೈಲಿ ಟೂರ್ನಮೆಂಟ್ಸ್ ಸಮೇತ ನಡೀತಾ ಇರುತ್ತೆ. ಫ್ರೀ ಎಂಟ್ರಿ ಪ್ಲಸ್ ಕ್ಯಾಶ್ ಪ್ರೈಸ್ ಅಪ್ ಟು $250 ನಾವು ಪ್ರೈಸ್ ಆದ್ರೆ ವಿನ್ ಮಾಡಬಹುದು. ಇವಾಗಾದ್ರೆ ನಾನು ಲೈವ್ ಟ್ರೇಡ್ ನ ಆದ್ರೆ ತಗೊಂತಾ ಇದ್ದೀನಿ. ಸೊ ಮೇಲಕ್ಕೆ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಟ್ರೇಡ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ವೆಯ್ಟ್ ಮಾಡಬೇಕು. ಎಸ್ ಫ್ರೆಂಡ್ಸ್, ನಮ್ಗಾದ್ರೆ ಬಂದಿದೆ. ಅಷ್ಟೇ ಫ್ರೆಂಡ್ಸ್, ತುಂಬಾ ಸಿಂಪಲ್. ನೋಡಿದ್ರಲ್ಲ ಇದು ಎಷ್ಟು ಸಿಂಪಲ್ ಆಗಿತ್ತು ಅಂತ. ಇದರಲ್ಲಿ ನಿಮ್ಮ ಸ್ಕಿಲ್ಸ್ ಮತ್ತೆ ನಿಮ್ಮ ಟ್ಯಾಲೆಂಟ್ ನ ಉಪಯೋಗಿಸ್ಕೊಂಡು ದೊಡ್ಡ ಮಟ್ಟಕ್ಕೆ ಲಾಭನ ಆದ್ರೆ ಮಾಡ್ಬೋದು. ಮತ್ತೇನಕ್ಕೆ ತಡ ಮಾಡ್ತಿದ್ದೀರಾ? ಇದರ ಲಿಂಕ್ ಬಂದ್ಬಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಆದ್ರೆ ಮಾಡಿದ್ದೀನಿ. ಸೊ ಈಗಲೇ ಹೋಗಿ ರಿಜಿಸ್ಟ್ರೇಷನ್ ಮಾಡಿ. ಮತ್ತೊಂದ್ಸರಿ ಹೇಳ್ತಿದ್ದೀನಿ ಫ್ರೆಂಡ್ಸ್, ರಿಜಿಸ್ಟರ್ ಸಮಯದಲ್ಲಿ ನನ್ನ ಪ್ರೊಮೋ ಕೋಡ್ ನ ಯೂಸ್ ಮಾಡೋದು ಮರಿಬೇಡಿ. 100 JCR ಅಂತ 100% ಬೋನಸ್ ಸಿಗುತ್ತೆ ನಿಮ್ಮ ಫಸ್ಟ್ ಡೆಪಾಸಿಟ್ ಅಲ್ಲಿ. ಸೊ ಫ್ರೆಂಡ್ಸ್, ಒಂದೊಂದು ತಲೆಯಲ್ಲಿ ಇಟ್ಕೊಳ್ಳಿ, ಒಂದು ಕತ್ಸಲಿ ಯೋಚನೆ ಮಾಡಿ. ಇದರಲ್ಲಿ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಇದನ್ನ ಟ್ರೈ ಮಾಡಿ. ಇದೊಂದು ಜಾಹೀರಾತು ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗಾದ್ರೆ ನಾನು ಲೊಕೇಶನ್ ಹತ್ರಕ್ಕಾದ್ರೆ ರೀಚ್ ಆಗಿದ್ದೀನಿ. ಇವಾಗ ನನಗೆ ಈ ಲೊಕೇಶನ್ ಕೊಟ್ಟಿರೋ ಅಂತ ಓನರ್ ಮಗನೇ ನನ್ನ ಜೊತೆ ಇದ್ದಾರೆ. ಅಲ್ಲೇನು ನಡೆದಿದೆ ಅಂತಂದ್ಬಿಟ್ಟು ಸೊ ಅವರು ಒಂದ್ಸರಿ ಡೀಟೇಲ್ ಆಗಿ ತಿಳಿಸ್ತಾರೆ. ಸೊ ಅವ್ರ ಹತ್ರ ಮಾತಾಡ್ಸೋಣ. ಹಲೋ ಬ್ರೋ. ನಮಸ್ತೆ ಸರ್. ಹೇಳಿ ಬ್ರೋ, ಏನಾಗಿದೆ? ಫಸ್ಟು ಒಂದು ಹೇಳಬೇಕು, ಸ್ವಲ್ಪ ಜೋರಾಗಿ ಮಾತಾಡಿ, ಹೇಳಿ. ನಿಮ್ಮ ಚಾನಲ್ ನಾನು ಇವಾಗಲ್ಲ, ತುಂಬ ನೀವು ಯಾವಾಗ ಸ್ಟಾರ್ಟಿಂಗಲ್ಲಿ 2-3 ವಿಡಿಯೋ ಅವಾಗಿಂದ ನಾನು ಹಳೆ ಸಬ್ಸ್ಕ್ರೈಬರ್ ಆಗಿದ್ದೀನಿ. ನೋಡ್ತಾನೆ ನಿಮ್ಮದು ಚೆನ್ನಾಗಿ ಬರ್ತಾ ಇತ್ತು, ನಾವು ನೋಡ್ತಾ ಇದ್ವಿ. ಮನೇಲೆಲ್ಲ ನಾವು ಕುತ್ಕೊಂಡು ನೋಡ್ತಾ ಇದ್ವಿ ಎಲ್ಲರೂ. ಬಟ್ ಅನ್ಸಿದ್ದೇನು ಅಂದರೆ, ಲೈಕ್ ಅನ್ಫಾರ್ಚುನೇಟ್ಲಿ ನಿಮ್ಮದಲ್ಲಿ ನಾನು ಒಬ್ಬ ಭಾಗಿಯಾಗಬೇಕು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಏನಾಯ್ತು ಅಂದರೆ, ಇವಾಗ ನೀವು ನನ್ನ ನೋಡಿರ್ಬೋದು, ನಮ್ದು 4-5 ಹೋಟೆಲ್ ಲಾಡ್ಜಸ್ ಇದೆ. ಸೊ ಪ್ರಸ್ತುತ ಇವಾಗ ನೀವು ಹೋದ್ ಬಂದ ಜಾಗದಲ್ಲಿ ನನಗೆ ಏನಾಗಿದೆ ಅಂತ ಹೇಳಿದ್ರೆ, ರೀಸೆಂಟಾಗಿ ನಾನು ಹೋಗಿದ್ದು ಒಂದು ಇದರಲ್ಲಿ 24 ವರ್ಷದ ಹುಡುಗ ಮತ್ತೆ ಒಬ್ಬ 23 ವರ್ಷದ ಹುಡುಗ ಬೇರೆ ಕಡೆಯಿಂದ ಬಂದ್ಬಿಟ್ಟು ಅವ್ರು ಏನ್ ಮಾಡಿದ್ರು ಅಂದ್ರೆ ರೂಮ್ ರೆಂಟಿಗೆ ಕೇಳಿದ್ರು. ಹೋಗ್ತಾ ಇದ್ರು, ಬರ್ತಾ ಇದ್ರು, ಬೆಳಿಗ್ಗೆ ಹೋಗೋರು ಬರೋರು. ನಮಗೂ ಯಾರಿಗೂ ಏನು ಡಿಸ್ಟರ್ಬೆನ್ಸ್ ಇರಲಿಲ್ಲ. ಸುಮಾರು ರೂಮ್ಗಳಿದೆ ನಮ್ಮ ಹತ್ರನೂ ಅಲ್ಲಿ. ಸೊ ಕೊನೆಗೆ ಏನಾಯ್ತು ಅಂದ್ರೆ, ಒಂದ್ ದಿವಸ ಇದೇ ತರ 24 ವರ್ಷದ ಅವನು ಕಾಣಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಇದ್ ಮಾಡಿದ್ರು. ಸೊ ರೂಮ್ಗೆ ಹೋಗಿ ನೋಡಿದಾಗ ಗೊತ್ತಾಯ್ತು, ಹುಡ್ಕೋವಾಗ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅವರು. 24 ವರ್ಷ ಹುಡುಗನ? 24 ವರ್ಷದ ಹುಡುಗ ಹೋಗಿದ್ದಾರೆ, ಮಿಸ್ಸಿಂಗ್ ಆಗಿರೋದು. 24 ವರ್ಷ ಹುಡುಗ? ಹೌದು, 23 ವರ್ಷದ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಅದು ನಾವೇನು ಅನ್ಕೊಂಡ್ವಿ, ಸರಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ. ನಾವು ಅವ್ರ ಫ್ಯಾಮಿಲಿ ಯಾರು, ಅದು ಯಾರು, ಇದ್ಯಾರು ಅಂತ ಎಲ್ಲ ಚೆಕ್ ಮಾಡಿದ್ವಿ. ಸೂಸೈಡ್ ಮಾಡ್ಕೊಂಡು ಹುಡುಗರಿಗೆ ಫ್ಯಾಮಿಲಿಗೆ ಹೇಳಿದ್ವಿ, ಅವರು ಬಂದ್ರು. ಅವ್ರ ಹತ್ರ ಅವ್ರು ವಿಚಾರಿಸಿದ ಪ್ರಕಾರ ಇವಾಗ ಪೊಲೀಸ್ಗೂ ಕಂಪ್ಲೇಂಟ್ ಕೊಟ್ಟು ಅವ್ರು ವಿಚಾರಿಸಿದ ಪ್ರಕಾರ ಅವ್ರಿಗೆ ಯಾರು ಆಗ್ದಿರೋರು, ಅವರು ಇವರು ಯಾರಿಗೂ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ. ಸೊ ಇಲ್ಲಿ ಯಾರ್ಯಾರ ಜೊತೆ ಮಾತಾಡ್ತಾ ಇದ್ರು ಅಂತ ನಮಗೂ ಗೊತ್ತಿಲ್ಲ. ಕೊನೆಗೆ ರೂಮ್ ಎಲ್ಲ ಕೊಟ್ಟಾದ್ಮೇಲೆ ಯಾವಾಗ ಈ ತರ ಸೂಸೈಡ್ ಮಾಡ್ಕೊಂಡ್ರು ಸರಿ ಅಂತ ಎಲ್ಲ ಬಂದ್ರು. ಅವ್ರ ಐಟಮ್ಗಳು ಏನೇನಿತ್ತು, ವ್ಯಾಲ್ಯೂಬಲ್ ಥಿಂಗ್ಸ್ ಎಲ್ಲ ಅವ್ರ ಫ್ಯಾಮಿಲಿ ಅವ್ರು ತಗೊಂಡೋದ್ರು. ಆಮೇಲೆ ರೂಮ್ ಕ್ಲೀನ್ ಮಾಡಿಸಿ ನೆಕ್ಸ್ಟ್ ರೆಂಟಿಗೆ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ದಿವಸ ನಾನು ರೂಮ್ ಕ್ಲೀನ್ ಮಾಡೋರ್ನ ಕಳ್ಸಿದ್ದೆ, ಒಂದು 3-4 ಜನನ್ನ. ಸೊ ಅವ್ರೇನ್ ಹೇಳಿದ್ರು ಅಂದ್ರೆ, ಹೋಗಿದ್ 1-2 ನಿಮಿಷಕ್ಕೆ ಅಲ್ಲಿಂದ ಫೋನ್ ಮಾಡಿದ್ರು, ಒಬ್ರು ಮೂರ್ಛೆ ಹೋಗಿ ಬಿದ್ದಿದ್ದಾರೆ ಅಂತ. ಹೋಗಿ ನೋಡೋದಾಗ ಗೊತ್ತಾಯ್ತು, ಎಲ್ಲ ಅಲ್ಲಿ ಪ್ರಾಬ್ಲಮ್ ಆಗ್ತೈತೆ, ನಮ್ ಕೈಲಿ ಮಾಡಕ್ ಆಗಲ್ಲ, ಯಾರೋ ಕಿರ್ಚ್ತಾವ್ರೆ, ತಳ್ತಾವ್ರೆ ನಮ್ನ. ಸೊ ಏನೇನೋ ತೆಗೆದು ಬಿಸಾಕ್ತಾ ಇದಾರೆ, ಫ್ಯಾನ್ ಆನ್ ಆಗ್ತಾ ಇದೆ, ಅದು ಇದು ಅಂತೆಲ್ಲ ಹೇಳಿದ್ರು. ಯಾರು ಇಲ್ಲ, ಆಟೋಮೆಟಿಕ್ ಆಗಿ ನಡೀತಾ ಇದೆ, ಅದು ಇದು ನಮ್ ಕೈಲಿ ಮಾಡಕ್ ಆಗಲ್ಲ, ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದಿದ್ದು ಹೇಳಿದ್ರು. ನಾನು ಅದನ್ನ ನಂಬಲಿಲ್ಲ. ಸೊ ನಾನೇನ್ ಮಾಡಿದೆ, ಸರಿ 1-2 ದಿವಸ ಬಿಟ್ಟು ಬೇರೆಯವ್ರನ್ನ ಇದ್ ಮಾಡೋಣ, ಏನಕ್ಕೆ ಇಲ್ಲಿರೋರಾಗಿರೋದ್ರಿಂದ ಆತರ ಸೂಸೈಡ್ ಆಗಿರೋದು ಅವ್ರಿಗೂ ಗೊತ್ತಿರುತ್ತೆ ಅಂತ ಆತರ ಸುಳ್ಳು ಹೇಳ್ತಾ ಇದಾರೇನೋ ಮಾಡಕ್ಕೆ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಬೇರೆಯವ್ರ ಕಡೆಯಿಂದ ನಾನು ಕೆಲವೊಂದು ವೆಬ್ಸೈಟ್ ಇಂದ ಯೂಸ್ ಮಾಡಿ ಕ್ಲೀನರ್ನ ಕರೆಸಿದ್ದೆ. ಸೊ ಅವ್ರಿಗೂ ಅದೇ ತರ ಪ್ರಾಬ್ಲಮ್ ಆಗಿದೆ. ಸೊ ಅವರು ಕೂಡ ಕಂಪ್ನಿ ಕಡೆಯಿಂದನೂ ಆಗಲ್ಲ ಅಂತ ಹೋಗ್ಬಿಟ್ರು. ಸೊ ಈ ತರ ಆದಾಗ ಫಸ್ಟ್ ಡೇ ಏನ್ ಹೇಳಿದ್ನೋ, ನಾನು ಇಲ್ಲಿಂದ ಕಳಿಸಿದ್ದೆ. ಅದಾಗಿದ ತಕ್ಷಣ ನಾನು ಔಟ್ಸೈಡ್ ಇನ್ನೊಬ್ರು ವೆಬ್ಸೈಟ್ ಇಂದ ನೋಡಿ ನಾನು ಕ್ಲೀನರ್ನ ಕಳಿಸಿದ್ದೆ. ಅವಾಗೆಲ್ಲ ಆಯ್ತು. ಸೊ ಆ ದಿವಸ ನಾನೇ ಹೋಗಿದ್ದೆ. ಸಂಜೆ ನಾವು ಹೋಗ್ಬಿಟ್ಟು ಏನ್ ಮಾಡಿದ್ವಿ, ಎಷ್ಟಾಗುತ್ತೋ ಅಷ್ಟು ಕೈಯಲ್ಲಿ ಎತ್ತಾಕೋದೆಲ್ಲ ಎತ್ತ ಹಾಕಿದ್ವಿ. ಸೊ ಹೇಳ್ಬಾರ್ದು, ನೀವು ಅಲ್ಲೋದ್ರೆ ನಿಮ್ಗೂ ಗೊತ್ತಾಗುತ್ತೆ.
ಹೇಳ್ಕೊಳಕ್ಕಾಗಲ್ಲ ಆ ಫೀಲಿಂಗ್ಸ್ ಅಲ್ಲಿ ಕಿರ್ಚೋದು ನನಗೆ ಫೀಲ್ ಆಯ್ತು. ನೀವು ಹೋಗ್ಬೇಕಾದ್ರೆ ಹೋಗಿ ನೋಡಿ, ಕೆಲವೊಂದು ಐಟಮ್ಸ್ ಎಲ್ಲ ಅಲ್ಲಿ ಒಳಗಡೆ ಇಲ್ಲ, ಕೆಲವೊಂದು ಐಟಮ್ಸ್ ನ ಅವ್ರೇನು ಮಾಡಕ್ ಆಗ್ತಾ ಇಲ್ಲ. ಮಂಚದ ಮೇಲೆ ಬೆಡ್ಶೀಟ್ಸ್ ಒಗ್ಯಕ್ ಹಾಕೋಬೇಕಾಗಿರ್ಬೋದು, ಫ್ಯಾನ್ಗೆ ಅದು ಏನು ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ನೀವೇನೋ ಮುಚ್ಚಿಟ್ಟಿದ್ದೀರಾ ಏನಂತ ಅಲ್ಲಿ ಹೋಗಿ ನಾನೇನ್ ಮುಚ್ಚಿಕ್ತಾ ಇದೀನಿ ಅಂತ ನಿಮ್ ಮುಖಾಂತರನೇ ನಾನು ತಿಳ್ಕೊಂತೀನಿ ಇನ್ನ ಡೀಟೇಲ್ ಆಗಿ. Okay. ಸೊ ಅದಕ್ಕೆ ನಾನು ಕಾಯ್ತಾ ಇದೀನಿ ಏನಾಗಿದೆ ಅಂತ. ನನಗೂ ಅಷ್ಟು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಒಳಗಡೆ ಏನೇನ್ ಆಗಿದೆ, ಏನ್ ರೆಸ್ಪಾನ್ಸ್ ಬರುತ್ತೆ ಅಂತ. ಸೊ ಇದನ್ನೆಲ್ಲ ನೋಡ್ತಾ ಇದ್ದಂಗೆನೆ ನಮ್ಗೆ ಬಂದ್ಬಿಟ್ಟು ಅದೇ ದಿವಸ ನೈಟು ಎಲ್ಲ ಬಿಲ್ಡಿಂಗೇ ಖಾಲಿ ಇದೆ ಇವಾಗ. 4-5 ಬಿಲ್ಡಿಂಗ್ ಅಲ್ಲಿ ನಾವು ದುಡಿತಾ ಇರ್ಬೋದು, ಬಟ್ ಏನ್ ಮಾಡೋದು, ಅಲ್ಲಿ ಇವಾಗ ಖಾಲಿ ಇದೆ. ಅಲ್ಲಿದ್ದವರೆಲ್ಲ ಇನ್ಸಿಡೆಂಟ್ ನಡೆದಿರೋಂತ ಬಿಲ್ಡಿಂಗ್ ಅಲ್ಲಿ ಎಲ್ಲರೂ ಯಾರು ಇಲ್ಲ. ಹೌದು, ಯಾರು ಇಲ್ಲ. ಅಟ್ ಎ ಟೈಮ್ ಎಲ್ಲಾರುನಾ ಇಲ್ಲ ಹೆಂಗೆ? ಅಟ್ ಎ ಟೈಮ್ ಹೇಗೆ ಹೇಳೋದು, ಒಂದಿಬ್ರು ಖಾಲಿ ಮಾಡ್ತಾ ಇದ್ದಂಗೆ ಇರ್ತಾವಲ್ಲ ಸರ್ ಕಿವಿ ಮಾತುಗಳು. ಸೊ ಒಬ್ರಿಗೊಬ್ರು ಮತ್ತೆ ಅವ್ರಿಗೆ ಪರ್ಸನಲ್ ಆಗಿ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗಿರೋದು, ಯಾವ ತರ? ನೈಟ್ ಎಲ್ಲ ಕಿರ್ಚೋದು, ಓಕೆ ಡೋರ್ ಸೌಂಡ್ ಮಾಡೋದು, ಓಕೆ ಜೋರಾಗಿ ಯಾರೋ ಕರಿಯೋದು. ಹ್ಮ್. ಸೊ ಈ ತರದೆಲ್ಲ ಸೌಂಡ್ಸ್ ಆಗಿ, ಮತ್ತೆ ಲೈಟ್ಸ್ ಕಂಪ್ಲೀಟ್ ಆಗಿ ಬಿಲ್ಡಿಂಗ್ ಲೈಫ್ ನಮ್ಮ ಬಿಲ್ಡಿಂಗ್ ಅಲ್ಲಿ ಮಾತ್ರ ಲೈಟ್ ಆಫ್ ಆಗ್ಬಿಡೋದು, ಪವರ್ ಇರಲ್ಲ, ಓಕೆ ಸಡನ್ ಆಗಿ ಪವರ್ ಬರೋದು. ಎಷ್ಟೋ ಇದರಲ್ಲಿ ರೂಮಲ್ಲಿ ಅವ್ರು ಇಕ್ಕಿದಂತ ಮೊಬೈಲ್ಗಳು ಪವರ್ ಫ್ಲಕ್ಚುಯೇಟ್ ಆಗಿ ಒಂದೋಗಿ ಅದು ಸಮಥಿಂಗ್ ಎಲ್ಲ ಪ್ರಾಬ್ಲಮ್ಸ್ ಅವ್ರಿಗೂ ಆಗಿದೆ. ಸೊ ಅವ್ರು ಏನ್ ಮಾಡಿದ್ರು, ಬಂದ್ಬಿಟ್ಟು ರಿಸೆಪ್ಷನ್ ಅಲ್ಲಿ ಬೆಳಿಗ್ಗೆಯಿಂದ ಸರ್ ಸಂಜೆ ಒಂದು 3 ಗಂಟೆ 2 ಗಂಟೆ ಆಗೋಷ್ಟರಲ್ಲಿ ಒಬ್ರು ನಮಗೆ ನಮ್ಮ ಅಮೌಂಟ್ ವಾಪಸ್ ಮಾಡಿ ಅಂತ ಯಾರೂ ಕೇಳಿಲ್ಲ. ದಯವಿಟ್ಟು ನಾವು ಮನೆ ಇಲ್ಲಿಂದ ಖಾಲಿ ಮಾಡ್ತಾ ಇದೀವಿ, ನಮಗೆ ದಾರಿ ಬಿಟ್ಕೊಡಿ, ನಮ್ದು ಚೆಕ್ಔಟ್ ಮಾಡಿ ಅಂತ ಹೇಳಿ ಅವ್ರು ಕೊಟ್ಟಿರುವಂತ ಡಾಕ್ಯುಮೆಂಟೇಶನ್ಸ್ ರಿಟರ್ನ್ ತಗೊಂಡು ಹೋದ್ರು, ಅಮೌಂಟು ಬೇಡ ಅಂತ ಹೇಳ್ಬಿಟ್ಟು. ಓಕೆ ಸೊ ಇದೆಲ್ಲ ಆದ್ಮೇಲೆ ನಾನು ನಮ್ಮ ತಂದೆಯವ್ರ ಹತ್ರ ಕೂತ್ಕೊಂಡು ಮಾತಾಡ್ಸಿದ್ವಿ. ಏನಕ್ಕಂದ್ರೆ ನಾವು ಇವಾಗ ಪೂಜೆ ಪುನಸ್ಕಾರ ಎಲ್ಲ ನೋಡೋದ್ ಬಿಟ್ಬಿಟ್ಟು ಫಸ್ಟ್ ನಾನು ನಿಮ್ಮ ಹತ್ರ ಏನಿದೆ ಅಂತ ತಿಳ್ಕೊಬೇಕು ಅಂತ ನಿಮ್ಮ ಹತ್ರ ನಮ್ಮ ಬಿಲ್ಡಿಂಗ್ ನಾನು ನೋಡಿಸ್ತೀನಿ ಹೋಗಿ. ನಮ್ಮ ತಂದೆಯವರು ಒಪ್ಪಿದ್ದಾರೆ ಅದಕ್ಕೆ. ಓಕೆ ಸೊ ಹೋಪ್ಫುಲ್ಲಿ ಅಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಾಯ್ತು ಅಂದ್ರೆ ಅದನ್ನ ಇವತ್ತಿಗೆ ಸೇಲ್ ಮಾಡಬೇಕು ಅಂತಾನೆ ರೆಡಿ ಆಗಿದ್ದೀವಿ, ಓಕೆ ನೋಡ್ಬೇಕು ಅಂತ ಇದೀವಿ. ಅಲ್ಲಿ ಹೋಗಿ ನನಗೆ ಅನಿಸ್ತಿರೋದು, ಹ್ಮ್. ನೀವು ನನ್ನ ಹಳೆ ಸಬ್ಸ್ಕ್ರೈಬರು, ನನ್ನ ಹಳೆ ವಿಡಿಯೋಸ್ ಎಲ್ಲ ನೋಡಿದೀರಾ, ರೆಗ್ಯುಲರ್ ಆಗಿ ವಿಡಿಯೋಸ್ ವಾಚ್ ಮಾಡ್ತಿದ್ದೀರಾ. ನನಗೆ ಇದು ಒಂದು ಚಾಲೆಂಜಿಂಗ್ ಟೈಪ್ ಆಗಿ ನೀವು ಕರ್ಸಿದೀರಾ ಅನಿಸ್ತಿದೆ. ಚಾಲೆಂಜಿಂಗ್ ಟೈಪ್ ಆಗಿ ಅಂತ ಅಲ್ಲ, ನೀವು ಟೈಪ್ ಅಂತ ಅನ್ಕೊಂಬೇಡಿ, ನಾನು ಚಾಲೆಂಜಿಂಗ್ ನಾನು ನಿಮ್ಗೆ ಕೊಡ್ತಾ ಇದೀನಿ. ನಾನು ಇದನ್ನ ಟೈಪ್ ಅಲ್ಲ, ಚಾಲೆಂಜ್. ಚಾಲೆಂಜಿಂಗ್ ಆಗೇ ಕೊಡ್ತಾ ಇದೀನಿ. ದಯವಿಟ್ಟು ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು, ನಿಮ್ಮ ಕಡೆಯಿಂದ ನನಗೆ ಸೊಲ್ಯೂಷನ್ ಸಿಕ್ತು ಅಂದ್ರೆ ಇನ್ನ ಬೆಟರ್ ಆಗಿ ಫೀಲ್ ಆಗ್ತೀನಿ. ಸರ್ ಆದಷ್ಟು 100% ನಾನು ಎಫೆಕ್ಟ್ ಆಗ್ತೀನಿ ಇಲ್ಲೇನ್ ನಡೀತಿದೆ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿ ನಿಮಗೆ ಬಂದು ಫಸ್ಟ್ ನಿಮಗೆ ತೋರಿಸ್ತೀನಿ. ಓಕೆ ಖಂಡಿತ ಸರ್. ಮತ್ತೆ ಇನ್ನೊಂದು, ಬಿಲ್ಡಿಂಗ್ ಹತ್ರಕ್ಕೆ ಬರಲ್ಲ, ದಯವಿಟ್ಟು ನಾನು ಇಲ್ಲಿಂದ ನಿಮ್ಗೆ ನೋಡ್ಸ್ಕೊಡ್ತೀನಿ. ಓಕೆ ನಮ್ಮನ್ನ ಬೇಕಾದ್ರೆ ಕಳ್ಸ್ಕೊಡ್ತೀನಿ, ನಿಮ್ನ ಅಲ್ಲಿವರೆಗೂ ಡ್ರಾಪ್ ಮಾಡ್ಬಿಟ್ಟು ಮತ್ತೆ ಬರ್ತಾರೆ. ಸರ್ ಈ ರೂಮ್ ನಂಬರ್ ಕೊಡ್ತೀನಿ, ದಯವಿಟ್ಟು ಅಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿಗೆ ಬನ್ನಿ. ಓಕೆ ಓಕೆನಾ? ಮಿಸ್ ಮಾಡ್ಬೇಡಿ ಸರ್. ಓಕೆ ಓ ಇದಕ್ಕೆ ರೂಮ್ ನಂಬರ್ ಏನಂದ್ರೆ ಇನ್ನೊಂದು 26. ರೂಮ್ ನಂಬರ್ 26. ಆದಷ್ಟು ನಾನು ನಮ್ಮವ್ರು ಯಾರು ಮನೆ ಅಲ್ಲಿ ಮೇಲ್ಗಡೆ ಬಂದು ನಿಮ್ಗೆ ಬೀಗ ಇದೆ ಅಂತ ನೋಡಿ ಅಂತ ಯಾರು ಹೇಳಲ್ಲ. ಯಾವ ಫ್ಲೋರ್ ಸರ್? 26 ಗ್ರೌಂಡ್ ಫ್ಲೋರ್ ಏನಾ? ಗ್ರೌಂಡ್ ಫ್ಲೋರ್ ಅಲ್ಲ ಸರ್, ನೀವು ಸೆಕೆಂಡ್ ಫ್ಲೋರ್ ಹೋಗ್ಬೇಕಾಗುತ್ತೆ. Second floor ಆ? ಸೆಕೆಂಡ್ ಫ್ಲೋರ್ ಹೋಗ್ಬೇಕಾಗುತ್ತೆ. ಹೋಗಿ ಆಲ್ ದ ಬೆಸ್ಟ್ ಸರ್. ಮುಂದೆ ಹೇಳೋದು ಮರ್ತೋದೆ, ದಯವಿಟ್ಟು ನೀವು ಎಲ್ಲಿದ್ದೀರಾ, ಯಾವ ಊರಲ್ಲಿ ಇದ್ದೀರಾ, ಯಾವ ಮೆಂಬರ್ಸ್ ನಿಮ್ಮ ಹತ್ರ ಮಾತಾಡ್ತಾ ಇದಾರೆ, ಯಾವ ಬಿಲ್ಡಿಂಗ್ ಹೋಗಿದ್ದೀರಾ. ನಮ್ಮ ಅಕ್ಕಪಕ್ಕ ಬಂದ್ಬಿಟ್ಟು ಇವಾಗ ನಮ್ದು ಲಾಡ್ಜ್ ಆಗಿರೋದ್ರೆ ಎದುರುಗಡೆ ಬಂದ್ಬಿಟ್ಟು ಸಲೂನ್ ಇದಾವೆ, ಟೀ ಶಾಪ್ಸ್ ಇದಾವೆ, ಓಕೆ ಕೆಲವೊಂದು ಬೇರೆ ಬೇರೆ ಅಂಗಡಿಗಳಿದಾವೆ. ಸೊ ನಮ್ಮ ಈ ಒಂದು ಏನ್ ಕೆಲಸ ನಾವು ಮಾಡ್ತಾ ಇದೀವೋ ಇದರಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ. ಇವಾಗ ಆಲ್ರೆಡಿ ತೊಂದರೆ ಆಗ್ತಾ ಇದೆ ಅಂತಾನೆ ಹೇಳ್ತಾ ಇದಾರೆ. ಸೊ ಮತ್ತೆ ಇದ್ರ ಮೇಲೆ ಇನ್ನೊಂದು ಅವ್ರಿಗೆ ತೊಂದರೆ ಕೊಡೋದು ಬೇಡ. ಸೊ ಅವ್ರ ಕೆಲಸಗಳು ಹೆಂಗ್ ನಡೀತಿದೆ ಹಂಗೆ ಇಲ್ಲಿ. ದಯವಿಟ್ಟು ಯಾವ ರೋಡು, ಯಾವ ಮನೆ, ಯಾವ ಬಿಲ್ಡಿಂಗು, ಪಕ್ಕದಲ್ಲಿ ಯಾವ ಶಾಪ್ಸ್ ಇದೆ, ದಯವಿಟ್ಟು ಅದನ್ನೆಲ್ಲ ಎಂಕರೇಜ್ ಮಾಡಕ್ ಹೋಗ್ಬೇಡಿ ಸರ್. ನಮ್ಗಾಗಿರೋ ಪ್ರಾಬ್ಲಮ್ ಬೇರೆಯವ್ರಿಗೆ ಆಗೋದು ಬೇಡ. ಅದೊಂದು ಕೇಳ್ಕೊಂತೀನಿ ನಿಮ್ಮ ಹತ್ರ, ಓಕೆ ಸರ್. ಪ್ಲೀಸ್ ಅದೊಂದು ಅಂದ್ರೆ ನನಗೆ ಅರ್ಥ ಆಯ್ತು, ಅಕಸ್ಮಾತ್ ನೀವು ಇದನ್ನ ಸೇಲ್ ಮಾಡಿದ್ರು ಅವಾಗ ಆ ಟೈಮಲ್ಲಿ ತೊಂದರೆ ಆಗುತ್ತೆ ನಿಮಗೆ. ನಮಗೂ ತೊಂದರೆ ಆಗುತ್ತೆ, ಮತ್ತೆ ಅಕ್ಕಪಕ್ಕ ಇರೋರ್ಗೂ ತೊಂದರೆ ಆಗುತ್ತೆ. 100% ನಾನು ಅಡ್ರೆಸ್, ಲೊಕೇಶನ್ಸ್, ಬಿಲ್ಡಿಂಗ್ ಯಾವುದು ತೋರಿಸಲ್ಲ. ರೂಮ್ ಒಳಗಡೆ ಹೋದ್ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹುಷಾರು ಸರ್. ಓಕೆ. ಸೊ ಫ್ರೆಂಡ್ಸ್, ಕೇಳಿದ್ರಲ್ಲ, ಬಿಲ್ಡಿಂಗ್ ಇವಾಗ ಇನ್ಸಿಡೆಂಟ್ ನಡೆದಿರೋ ಅಂಥ ಬಿಲ್ಡಿಂಗ್ ಓನರ್ ಮಗನೇ ನಮ್ಗಾದ್ರೆ ಅಲ್ಲೇನು ನಡೆದಿದೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ. ಸೊ ಅವ್ರು ಹೇಳ್ತಿರೋ ಅಂಥ ವಿಷಯ ಕೇಳ್ತಿರ್ಬೇಕಾದ್ರೇ ನನಗೆ ತುಂಬ ಕ್ಯೂರಿಯಾಸಿಟಿ, ಯಾವಾಗ ಆ ರೂಮ್ ನಂಬರ್ 26ಗೆ ಹೋಗ್ತೀರಾ ಅಂತಂದ್ಬಿಟ್ಟು ಕಾಯ್ತಾ ಇದ್ದೀನಿ. ಸೊ ಅವ್ರು ಬರಲ್ವಂತೆ. ಇನ್ನೊಂದು, ಬಿಲ್ಡಿಂಗು ಅಕ್ಕಪಕ್ಕ ಏನೂ ತೋರಿಸ್ಬೇಡಿ, ಅಡ್ರೆಸ್ ಹೇಳಕ್ಕೆ ಹೋಗ್ಬೇಡಿ. ಅದು ಆಲ್ಮೋಸ್ಟ್ ಎಲ್ಲ ಗೋಸ್ಟ್ ಹಂಟರ್ಸು ಮಾಡೋ ಅಂಥ ಫಸ್ಟ್ ಕೆಲಸ ಅಡ್ರೆಸ್ ಹೇಳಲ್ಲ. ಅಲ್ಲಿ ಏನು ನಡೆದಿದೆ ಅಂದರೆ ಸ್ಟೋರಿ ಹೇಳ್ತಾರೆ, ಅಲ್ಲೇನು ನಡೆದಿದೆ ಇನ್ಸಿಡೆಂಟ್ ಹೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಅಂತಂದ್ಬಿಟ್ಟು ಡೀಟೇಲ್ಡಾಗಿ ಹೇಳಲ್ಲ. ಯಾಕಂದರೆ ಅದರಿಂದ ತೊಂದರೆ ನಮಗೂ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟಿರೋ ಅಂಥ ಬಿಲ್ಡಿಂಗ್ ಪ್ರಾಪರ್ಟಿ ಓನರ್ಗೂ ಆಗುತ್ತೆ, ಪ್ರಾಪರ್ಟಿ ಸೇಲ್ ಆಗಲ್ಲ.
ಇನ್ನೂ ಹಲವಾರು ಪ್ರಾಬ್ಲಮ್ಸ್ ಬರುತ್ತೆ. ಅದರಿಂದ ಅವರು ಎಕ್ಸ್ಪೋಸ್ ಮಾಡೋಕ್ಕೆ ಬಿಡಲ್ಲ. ಸೊ ಅವರಾದರೆ ರೂಮ್ ಬೀಗ ಆ ಥರ ಕೊಟ್ಟಿದ್ದಾರೆ. ಇವಾಗ ಈವ್ನಿಂಗು ನಾನು ಬಂದು ಸೇರೋ ಅಷ್ಟರಲ್ಲೇ ಮನೆಯಿಂದ ಬಂದು ಸೇರಿ ಟ್ರೈನ್ ಹತ್ಕೊಂಡು ಬಂದಿದ್ದೀನಿ. ಇದು ಬೇರೆ ಸ್ಟೇಟಲ್ಲಿದ್ದೀನಿ, ಸ್ಟೇಟ್ ಅಲ್ಲ ಕರ್ನಾಟಕದಲ್ಲೇ ಬೇರೆ ಊರು. ಸೊ ಬರೋ ಅಷ್ಟರಲ್ಲಿ ನನಗೆ ಈವ್ನಿಂಗ್ ಆಗೋಯ್ತು. 5 ಗಂಟೆಗೆ ಇಳ್ದಿದ್ದೀನಿ. 6 ಗಂಟೆ ಇವಾಗ ನಾನು ಇಂಟರ್ವ್ಯೂ ತೊಗೊತಾ ಇದ್ದೀನಿ. ಸೊ ಈಗರ್ಲಿ ವೆಯ್ಟಿಂಗು. ನಾವು ಬೇಗ ಹೋಗೋದು ಬೇಡ, ಒಂದು 12 ಗಂಟೆಗೆ ಇಲ್ಲಾಂದರೆ 1 ಗಂಟೆಗೆ ಹಿಡ್ಕೊಂಡು ಕೈಯೇ ನೋವು ಬಂದ್ಬಿಡ್ತು. ಸೊ 12, 1 ಗಂಟೆಗಾದರೆ ನಾವು ಆ ಬಿಲ್ಡಿಂಗಲ್ಲಿ ಕಾಲಿಕೋಣ, ಅಲ್ಲೇನು ನಡೀತಿದೆ ಅಂತಂದ್ಬಿಟ್ಟು ನಾವು ತಿಳ್ಕೊಳೋಣ. ಸೊ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ವಿಡಿಯೋ ಆದರೆ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್. ತುಂಬ ದಿನ ಆಗಿದೆ, ತುಂಬ ಕಷ್ಟಪಟ್ಟು ಎಫರ್ಟ್ ಸಿಕ್ಕಿ ಸೊ ನಿಮಗೆ ಒಂದು ಒಳ್ಳೆ ಆರ್ ಫೀಲ್ ಬರಬೇಕು ಅಂತಂದ್ಬಿಟ್ಟು ಇಷ್ಟೊಂದು ರಿಸ್ಕ್ ಇರೋ ಜಾಗದಲ್ಲಾದರೆ ವಿಡಿಯೋ ಮಾಡೋಕೆ ಹೋಗ್ತಾಯಿದ್ದೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ನನಗೆ ಚೆನ್ನಾಗಿ ಗೊತ್ತಾಯಿದೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ. ಸೊ ವಿಡಿಯೋಸ್ ತುಂಬ ಲೇಟ್ ಆಗಿದೆ, ಅದಕ್ಕೆ ಫಸ್ಟ್ ಆಫ್ ಆಲ್ ಸಾರಿ. ವಿಡಿಯೋ ಆದರೆ ಕತ್ಲೆ ಆದಮೇಲೆ ಆ ರೂಮಲ್ಲಿ ರೂಮ್ ನಂಬರ್ 26 ಇನ್ನೊಂದೇನೋ ಮುಚ್ಚಿಕ್ಕಿದ್ದಾರೆ. ಆ ರೂಮ್ ಒಳಗಡೆ ಹೋಗಿ ನಿಮ್ಗೊಂದು ವಿಷಯ ಗೊತ್ತಾಗುತ್ತೆ, ಅದನ್ನ ನೋಡಿ ನೀವೇ ಕಂಡುಹಿಡೀರಿ, ವಿಡಿಯೋ ಮಾಡಿ ಅಂತಂದ್ಬಿಟ್ಟು. ಸೊ ಅದನ್ನ ಫಸ್ಟು ನಾವು ನೋಡಬೇಕು, ಅದನ್ನ ಏನಂತ ನಾವು ಕಂಡುಹಿಡಿಬೇಕು. ಸೊ ವಿಡಿಯೋ ಆದರೆ ನಾನು ಕತ್ಲೆ ಆದಮೇಲೆ ಆ ರೂಮ್ ಒಳಗಡೆ ಹೋಗಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್. ಸೊ ಇದನ್ನೆಲ್ಲ ಕೇಳಿ ನನಗೆ ತುಂಬ ಕ್ಯೂರಿಯಾಸಿಟಿ ಆಯಿತು. ಸೊ ಫಸ್ಟ್ ಇಲ್ಲಿ ಹೋಗಿ ವಿಡಿಯೋ ಮಾಡಬೇಕು ಅಂತ. ಸೊ ಇಲ್ಲಿ ನಡೆದಿರೋ ಅಂಥ ವಿಷಯ ಏನಂತಂದರೆ, ಅದರ್ ಸ್ಟೇಟಿಂದ 2 ಹುಡುಗರಾದರೆ ಕೆಲಸಕ್ಕೆ ಈ ಊರಿಗೆ ಬಂದಿರ್ತಾರೆ. ಈ ಹೋಟೆಲಲ್ಲಿ ರೂಮ್ ತಗೊಂಡು ಸ್ಟೇ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಒಬ್ಬರಾದರೆ ಕಾಣೆಯಾಗಿದ್ದಾರೆ, ಇನ್ನೊಬ್ಬರು ನೋಡಿ ಫ್ರೆಂಡ್ಸ್, ನನ್ನ ಮುಖದಲ್ಲಿ ಬೆವರು, ನಾನು ಮಾತಾಡಬೇಕಾದ್ರೆ ನನ್ನ ಗಂಟ್ಲಲ್ಲಿ ಈ ನಡುಗ್ತಿರೋದು ಫುಲ್ಲು ಲಿಟ್ರಲಿ ನನ್ನ ಬಾಡಿ ಎಲ್ಲ ನಡುಗ್ತಿದೆ. ಬಂದು ರೂಮ್ ಒಳಗಡೆ ಲೈಟ್ ಆಗಿದ ತಕ್ಷಣ ನನಗೆ ಕಾಣಿಸಿತ್ತು ಫಸ್ಟ್ ವಿಷಯನೇ ಇದೆ ನೋಡಿ. ನೀವಿಲ್ಲೇ ಇದ್ದೀರಾ ಅಂತ ನನಗೆ ಗೊತ್ತು. ಸೊ ನೀವಿಲ್ಲಿದ್ದೀರಾ ಅಂತ ನನಗೆ ಗೊತ್ತಿದ್ರೂ ನಾನು ಬಂದಿದ್ದೀನಿ ನಿಮ್ಮ ಹತ್ರ ಮಾತಾಡೋಕ್ಕೆ. ಸೊ ನಿಮ್ಗೇನು ಆಗಿದೆ, ಯಾರು ಮಾಡಿತ್ತು, ನಿಮ್ಗೇನಾದರೂ ಸಹಾಯ ಬೇಕಿದೆಯಾ, ಯಾರ ಮೇಲಾದರೂ ಸೇಡಿದೆಯಾ, ಇದೆಲ್ಲ ನೀವು ನನ್ನ ಹತ್ರ ತಿಳಿಸ್ಬೋದು. ಸೊ ನೋಡಿ ಫ್ರೆಂಡ್ಸ್, ಸೊ ಇದೂ ಸಮೇತ ಇನ್ನೂ ಬಿಚ್ಚಲಿಲ್ಲ. ಸೌಂಡ್ಗಳು ಕೆಲಸ್ತಾನೆ ಇದೆ ಫ್ರೆಂಡ್ಸ್. ಸೊ ಇವಾಗ ನಾನು ತೋರಿಸಿದ್ದೀನಲ್ಲ, ಅವರು ಸೂಸೈಡ್ ಮಾಡ್ಕೊಂಡಿರೋದು. ಸೊ ಆ ವರ್ಡ್ಸ್ ಎಲ್ಲ ಯೂಸ್ ಮಾಡೋಂಗಿಲ್ಲ, ಅದು ಸಮೇತ ತೆಗ್ದಿಲ್ಲ ಫ್ರೆಂಡ್ಸ್. ಈ ರೂಮಿಗೆ ಬಂದವಾಗಿಂದ ಲಿಟ್ರಲಿ ಇವಾಗ ಟೈಮ್ ನೀವು ಅಬ್ಸರ್ವ್ ಮಾಡಿದ್ರ ಲೈಟ್ಸ್ ತಾನಾಗಿ ಆಫ್ ಆಗಿ ಆನ್ ಆಗಿದೆ. ಏನಕ್ಕೆ ಇಷ್ಟೊಂದು ಬೇವ್ತೋಗ್ತಿದ್ದೀನಿ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಲೈಟ್ಸ್ ತಾನಾಗಿ ಆಫ್ ಆಗಿ ಆನ್ ಆಗ್ತಿದೆ. ಇದ್ರ ಸ್ವಿಚ್ ಇಲ್ಲಿದೆ, ಇದು ಆಫು ಆನು, ಸೌಂಡ್ ಬರುತ್ತೆ ಆಫ್ ಆಗಿ ಆನ್ ಆದರೆ. ಸೊ ನಿಜವಾಗ್ಲೂ ಒಂದು ಹೊಸ ಥರ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ದಿನ ಆದಮೇಲೆ. ಸೊ ನಿಮಗೂ ಆ ಥರನೇ ಫೀಲ್ ಆಗ್ತಿದೆ ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ಇಲ್ಲಿದ್ದಂಥ 2 ಹುಡುಗರಲ್ಲಿ ಒಂದು ಹುಡುಗ ಆದರೆ ಸೂಸೈಡ್ ಮಾಡ್ಕೊಂಡವನೆ, ಒಂದು ಹುಡುಗ ಇವತ್ತುವರೆಗೂ ಕಾಣೆಯಾಗಿದ್ದಾನೆ. ಅವನು ಎಲ್ಲಿ ಹೋಗಿದ್ದಾನೆ, ಎಲ್ಲಿದ್ದಾನೆ, ಏನು ಅಂತ ಇವಾಗವರೆಗೂ ಯಾರ ಕೈಯಲ್ಲೂ ಕಂಡುಹಿಡಿಯೋಕ್ಕಾಗಲಿಲ್ಲ. ಸೊ ಇದೆಲ್ಲ ಇನ್ಸಿಡೆಂಟ್ ನಡೆದಾದ್ಮೇಲೆ ಈ ರೂಮ್ನ ಆದರೆ ಕ್ಲೀನ್ ಮಾಡೋಕ್ಕೆ ಕ್ಲೀನರ್ಸು ಎಲ್ಲರೂ ಬಂದಿದ್ದಾರೆ ನೋಡಿ. ನೀವು ಬೇರೆಯವ್ರನ್ನ ಭಯಪಡಿಸಿ ಓಡಿಸೋ ಥರ ನೀವು ಟ್ರೈ ಮಾಡ್ತಿದ್ದೀರಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಈ ಥರ ಮಾಡಿದಷ್ಟು ನಾನು ಇಲ್ಲೇ ಸ್ಟೇ ಆಗ್ತೀನಿ ಇನ್ನೂ ಜಾಸ್ತಿ. ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಸೊ ಫ್ರೆಂಡ್ಸ್, ನಿಮಗೆ ಸಿಂಪಲಾಗಿ ಹೇಳ್ಬೇಕು ಅಂತಂದರೆ, ಸೊ ಒಂದು ಹುಡುಗ ಸೂಸೈಡ್ ಆಗವನೆ, ಒಂದು ಹುಡುಗ ಕಾಣೆಯಾಗಿದ್ದಾನೆ. ಇಲ್ಲಿವರೆಗೂ ಕಂಡುಹಿಡಿಯೋಕ್ಕಾಗಲಿಲ್ಲ. ಈ ಓನರ್ ಅವರ ಮಗನೇ ನನ್ನ ವೀಡಿಯೋಸ್ ಇಷ್ಟು ದಿನ ರೆಗ್ಯುಲರಾಗಿ ವಾಚ್ ಮಾಡ್ತಿದ್ದಾರೆ.
ಸೊ ಅವರಷ್ಟಿಗೆ ಅವರೇ ನನಗೆ ಕಾಂಟ್ಯಾಕ್ಟ್ ಮಾಡಿ, ಬ್ರದರ್ ನಮ್ಮ ಬಿಲ್ಡಿಂಗಲ್ಲಿ ರೂಮ್ ನಂಬರ್ 26 ಅಂತ, ಸೊ ಇದರಲ್ಲಿ ಈ ಇನ್ಸಿಡೆಂಟ್ ನಡೆದಿದೆ, ನಾನು ಕ್ಲೀನರ್ಸ್ನ ಕಳಿಸಿ ನಾನಾದರೆ ಈ ರೂಮಲ್ಲಿ ಕ್ಲೀನ್ ಮಾಡಿಬಿಟ್ಟು ಆ್ಯಸ್ ಯೂಶಲಿ ನಮ್ಮ ಹೋಟೆಲ್ನ ಏನಿದೆ ರನ್ ಮಾಡೋಣ ಅಂದ್ಕೊಂಡೆ. ಇದು ಬಂದ್ಬಿಟ್ಟು ಲಾರ್ಜ್ ಫ್ರೆಂಡ್ಸ್, ಸೊ ರೂಮ್ಸ್ ರೆಂಟ್ ಕೊಡೋ ಅಂಥ ಬಿಲ್ಡಿಂಗು. ಸೊ ಸೌಂಡ್ ತಲೆ ಕೆಡ್ಸ್ಕೊಳೋದು. ನೀರು ಆನ್ ಆಯಿತು, ನೀರು ಆನ್ ಆಯಿತು, ಡೋರ್ ಲಾಕ್ ಹಾಕೊಂಡ್ ಬಂದೆ ನಾನು. ನೋಡಿ ಡೋರ್ ಲಾಕ್ ಹಾಕೊಂಡ್ ಬಂದೆ. ಬೇಕಂತ ನನ್ನ ಟ್ರಿಗರ್ ಮಾಡ್ತಿದೆ, ನನಗೆ ಫೀಲ್ ಆಗ್ತಿದೆ. ಸೊ ಅವ್ರು ಏನೇನು ಯೂಸ್ ಮಾಡಿದ್ದಾರೆ, ಚಾರ್ಜಿಂಗ್ ವೈರ್ ಸಮೇತನು ಇಲ್ಲಿಂದ ಅವ್ರನ್ನ ತೆಗಿಯಕ್ಕೆ ಬಿಡಲಿಲ್ಲ. ನೋಡಿ ಫ್ರೆಂಡ್ಸ್, ಎಲ್ಲ ಹಂಗಂಗೆ ಇದೆ, ಶರ್ಟು, ಬೆಡ್ಶೀಟು ಎಲ್ಲ ಪ್ರತಿಯೊಂದು. ಇಲ್ಲೊಂದು ಪ್ಯಾಂಟ್ ಹಾಕವ್ರೆ, ಅವ್ರು ಯೂಸ್ ಮಾಡಿರೋಂಥ ಥಿಂಗ್ಸು ಪ್ರತಿಯೊಂದು ಹಂಗಂಗೆ ಇದೆ. ಸೊ ಫ್ರೆಂಡ್ಸ್, ಓನರು ಇದನ್ನ ಕ್ಲೀನ್ ಮಾಡ್ಸಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಕ್ಲೀನ್ ಮಾಡಕ್ಕೆ ಬಂದವರು 3 ಜನನೋ 4 ಜನನೋ ಈ ಇನ್ಸಿಡೆಂಟ್ ನಡೆದಾದ್ಮೇಲೆ ಒಬ್ಬರೇ ಹೋಗೋಕ್ಕೆ ಭಯಪಟ್ಟು ನಮಗೆ ಸಪೋರ್ಟ್ ಬೇಕು ಅಂತ 3-4 ಜನ ಬಂದಿದ್ದಾರಂತೆ. 3-4 ಜನನೂ ಇವಾಗಲೂ ಚಳಿ ಜ್ವರದಿಂದ ಮನೆಯಲ್ಲಿ ಮಲಗಿದ್ದಾರೆ. ಸೊ ಆ ಥರ ಇಲ್ಲಿ ಅವ್ರಿಗೆ ಬೆದರಿಸಿದೆ, ಸೌಂಡ್ಸ್ ಬಂದಿದೆ ಅಂತೆ, ಮತ್ತು ಅಲೋ ಥರ ಸೌಂಡ್ ಕೇಳಿಸಿದೆ. ಇವಾಗ ನನಗೆ ಏನೇನು ನಡೀತಿದೆ ಇದರೆಲ್ಲ ಅವ್ರಿಗೂ ನಡೀತು ಅಂತೆ. ಅದರಿಂದ ಓನರು ಮತ್ತೊಂದು ಸರಿನೂ ಬೇರೆಯವ್ರನ್ನ ಇಕ್ಕಿ ಕ್ಲೀನ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ದಾರೆ, ಆಗಲಿಲ್ಲ. ಅವತ್ತು ಬಿಟ್ಬಿಟ್ಟವ್ರೆ. ಅವತ್ತು ನೈಟು ನಡೆದಿರೋ ಅಂಥ ಘಟನೆ ಓನರು ಹೇಳ್ತಿರ್ಬೇಕಾದ್ರೆ ಲಿಟ್ರಲಿ ನಾನು ಈ ಬಿಲ್ಡಿಂಗಲ್ಲಿ ಸ್ಟೇ ಆಗಿರೋನು ಆಗಿದ್ರೆ ಹೆಂಗೆ ಫೀಲ್ ಆಗುತ್ತೋ ಸೇಮ್ ಅದೇ ಥರ ಫೀಲ್ ಆಯಿತು. ಏನಂತಂದರೆ ಪ್ರತಿಯೊಂದು ಬಾಗಿಲು ತಟ್ಟೈತೆ ಈ ಬಿಲ್ಡಿಂಗಲ್ಲಿ. ತಟ್ಟಿರೋರು ಯಾರಂತ ಗೊತ್ತಿಲ್ಲ, ಕ್ಯಾಮ್ರಾಗಳು ಇದೆ, ಕ್ಯಾಮ್ರಾದಲ್ಲಿ ಯಾರೂ ರೆಕಾರ್ಡ್ ಆಗಿಲ್ಲ. ಮತ್ತು ಅಲೋ ಥರ ಸೌಂಡು, ಕಿರ್ಚೋ ಥರ ಸೌಂಡು ರೂಮ್ ನಂಬರ್ 26 ಇಂದಾನೆ ಕೇಳಿಸ್ತಿದೆ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್, ಇದು ಆಟೋಮೆಟಿಕ್ ಮೂವ್ ಆಯ್ತು ಇವಾಗ. ಈ ಬೆಡ್ಡು ಲಿಟ್ರಲಿ ನಿಜವಾಗ್ಲೂ ತುಂಬ ಭಯನೂ ಆಗ್ತಿದೆ, ಎಕ್ಸೈಟು ಆಗ್ತಿದೆ. ಇಷ್ಟು ದಿನ ಆದಮೇಲೆ ಈ ಥರ ಸೋಲೋ ಹಂಟಿಂಗು ಪ್ಲಸ್ ಇಷ್ಟೊಂದು ಇನ್ಸಿಡೆಂಟು ನಡೀತಿರೋದು. ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ. ಸೊ ಇಷ್ಟೆಲ್ಲ ನಾನು ಲೆಂತಿಯಾಗಿ ಇದ್ರ ಸ್ಟೋರಿ ಹೇಳ್ತಿದ್ದೀನಿ ಅಂತಂದರೆ ಕಾರಣ ಇಷ್ಟೇ, ಈ ಬಿಲ್ಡಿಂಗಲ್ಲಿ ಒಬ್ಬರನ್ನು ಇಲ್ಲಿರೋಕ್ಕೆ ಬಿಡಲಿಲ್ಲ, ಎಲ್ಲರೂ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ಓನರ್ ಅಂತೂ ಈ ಬಿಲ್ಡಿಂಗ್ನ ಸೇಲ್ ಮಾಡೋಣ ಅಂತ ಸೇಲ್ಗೆ ಇಕ್ಬಿಟ್ಟಿದ್ದಾರೆ, ಇಲ್ಲಾಂದರೆ ಡೆಮಾಲಿಷ್ ಮಾಡಿಬಿಡೋಣ. ದೊಡ್ಡ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಯಾರಂತಂದರೆ ಪೂಜಾರಿಗಳು ಇರ್ತಾರಲ್ಲ ಅಂಥವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸೊ ಅವರು ಬಂದು ನೋಡಿಕೊಂಡು ಎಲ್ಲಿರೋದು, ಇದು ಬಿಟ್ಬಿಡಪ್ಪ, ಈ ಲೊಕೇಶನು ಬೇಡ ಇದು ಅಂತಂದ್ಬಿಟ್ಟು ಅವರು ಹೇಳಿದ್ದಾರೆ. ಸೊ ಇದನ್ನಾದರೆ ಸೇಲ್ಗೆ ಇಕ್ಕಿದ್ದಾರೆ. ಸೊ ಇವರ ಓನರ್ ಅವರ ಮಗ ಬಂದ್ಬಿಟ್ಟು ನನ್ನ ಸಬ್ಸ್ಕ್ರೈಬರು, ಹಳೆ ಸಬ್ಸ್ಕ್ರೈಬರು. ಸೊ ನಾನು ಮಾಡೋ ಅಂಥ ವೀಡಿಯೋಸ್ನ ನೋಡಿ ನನ್ನ ಕಾಂಟ್ಯಾಕ್ಟ್ ಮಾಡಿ, ಬ್ರದರ್ ನೀವು ಈ ಥರ ವೀಡಿಯೋಸ್ ಮಾಡ್ತಾ ಇರ್ತೀರಲ್ಲ, ನೀವು ಬಂದು ಒಂದ್ಸರಿ ಚೆಕ್ ಮಾಡಿ ಏನಿದೆ ಇಲ್ಲ ಏನು ನಡೀತಿದೆ, ನಿಜನಾ ಸುಳ್ಳ ಇದು ನೀವು ತಿಳಿಸಿ ಅಂತಂದ್ಬಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಕರೆಸಿದ್ದಾರೆ. ಸೊ ಈ ಬಿಲ್ಡಿಂಗಲ್ಲಿ ಸುಮಾರು 20-25 ರೂಮ್ ಗಂಟ ಇದೆ, ಯಾರೂ ಇಲ್ಲ. ಇದೊಂದು ಬಿಲ್ಡಿಂಗಲ್ಲಿ ಇವತ್ತು ನಾನು ಒಬ್ಬನೇ. ಟೈಮ್ ಬಂದ್ಬಿಟ್ಟು ಹತ್ರ ಅಲ್ಲೇನೋ ಸೌಂಡ್ ಬಂತು. ಸೊ ಟೈಮ್ ಬಂದ್ಬಿಟ್ಟು ಹತ್ರ 2 ಗಂಟೆ ಆಗಿದೆ. ಬೇಗನೆ ಬಂದಿರ್ಬೋದು, ಬೇಡ ಟೈಮ್ 1 ಗಂಟೆ ಮೇಲೆ ಆಗಲಿ ಅಂತ ಅಂದ್ಬಿಟ್ಟು ಓನರೇ ಬಂದು ಇಲ್ಲಿ ಡ್ರಾಪ್ ಮಾಡಿ, ಈ ಬಿಲ್ಡಿಂಗಲ್ಲಾದರೆ ಚೆಕ್ ಮಾಡಿ ಏನಿದೆ ಏನಿಲ್ಲ ಏನು ನಡೀತಿದೆ, ಇದು ನಿಜವಾಗ್ಲೂ ಗೋಷ್ಟೇ ಮಾಡ್ತಿದ್ಯಾ, ನೆಗೆಟಿವ್ ಎನರ್ಜಿನೇ ಮಾಡ್ತಿರೋದಾ ಅಂತಂದ್ಬಿಟ್ಟು ನನಗೆ ಒಂದು ಪರೀಕ್ಷೆ ಥರ. ಅವರು ನಿಮ್ಮ ಚಾನಲ್ನ ತುಂಬ ಟ್ರಸ್ಟ್ ಮಾಡಿದ್ದೀನಿ, ನೀವು ಹೋಗಿ ನನಗೆ ವಿಡಿಯೋ ಮಾಡಿ ಅದನ್ನು ತೋರಿಸಿ ಏನು ನಡೀತಿದೆ ಅಂತಂದ್ಬಿಟ್ಟು ಇವತ್ತು ಬೀಗ ಕೊಟ್ಟು
ಅವರಾದರೆ ಬ್ರೋ ನಾನು ಬರಲ್ಲ, ನೀವು ಒಬ್ಬರೇ ಹೋಗ್ಬೇಕಾಗುತ್ತೆ, ಇಲ್ಲಾಂದರೆ ನಿಮಗೆ ಸಪೋರ್ಟ್ಗೆ ಯಾರಿಗಾದರೂ ಕರ್ಸ್ಕೊಳ್ಳಿ ಅಂತಂದರು. ನಾನು ಇದ್ಬಿಟ್ಟು ಇದು ಇಷ್ಟೊಂದು ರಿಸ್ಕ್ ಇರೋ ಅಂಥ ಜಾಗ ಅಂತಂದು ನಾನು ಯಾರನ್ನೂ ಕರ್ಸ್ಕೊಂಡಿಲ್ಲ, ನಾನು ಒಬ್ಬನೇ ಆದರೆ ಬಂದಿದ್ದೀನಿ. ಸೊ ಇದು ಬಂದ್ಬಿಟ್ಟು ಅದರ್ ಸ್ಟೇಟ್ ಫ್ರೆಂಡ್ಸ್, ಡೀಟೇಲ್ಡಾಗಿ ಹೇಳೋಕ್ಕಾಗಲ್ಲ, ಯಾಕಂದರೆ ಓನರ್ಗೆ ಪ್ರಾಪರ್ಟಿ ಇಶ್ಯೂ ಆಗುತ್ತೆ. ಸೊ ಅದರಿಂದ ನಾನು ಡೀಟೇಲ್ಡಾಗಿ ಹೇಳೋಕ್ಕಾಗ್ತಾಯಿಲ್ಲ. ನಡೆದು 3 ದಿವಸ ಆಗಿದೆ. ಸೊ ಇಷ್ಟೊಂದು ಲ್ಯಾಗ್ ಬೇಡ, ನಾನು ಇಷ್ಟು ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತಿರೋದು ಅರ್ಥ ಆಗಲಿ ಅಂತಂದ್ಬಿಟ್ಟು. ಸೆಂಟ್ರಲ್ಲಿ ಅದು ಇದು ಆ್ಯಕ್ಟಿವಿಟೀಸ್ ನಡೀತಿದೆ, ಅದರಿಂದ ನಾನು ಕಂಪ್ಲೀಟಾಗಿ ಸ್ಟೋರಿನೂ ಹೇಳೋಕ್ಕಾಗ್ತಾಯಿಲ್ಲ. ಅದರಿಂದ ನಾನು ತುಂಬ ಲೆಂತಿಯಾಗಿ ಹೇಳ್ಬಿಟ್ಟಿದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ರೂಮಲ್ಲಿ ಏನೇನಿದೆ ಅಂತಂದ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಕಡೆ ಬಂದರೆ ಇಲ್ಲೊಂದು ಬೆಡ್ ಇದೆ, ಶರ್ಟ್ ಇದೆ, ಬೆಡ್ಶೀಟು ಲಾಸ್ಟ್ ಅವ್ರು ಮಲಗೋ ಟೈಮಲ್ಲಿ ಯೂಸ್ ಮಾಡಿರೋ ಅಂಥ ಬೆಡ್ಶೀಟ್ ಆಗಿರ್ಬೋದು. ಸೊ ಈ ಡಸ್ಟ್ಬಿನ್ನು ಅಲ್ಲಿತ್ತು ಬಾಕ್ಲ ಹತ್ರ, ಇದು ಹೆಂಗೆ ಬಂತಂತ ಗೊತ್ತಿಲ್ಲ. ಲಿಟ್ರಲಿ ಶಾಕ್ ಆಗಿರೋದು, ಈ ಬೆಡ್ಡು ಆಟೋಮೆಟಿಕ್ಕು ಆ ಮೂಲೆ ಗಂಟ ಹೋಗ್ಬಿಟ್ಟಿತ್ತು, ನಾನು ಸರಿ ಮಾಡಿದೆ. ಸೊ ಇಲ್ಲಿ ನೋಡಿ, ಚಾರ್ಜಿಂಗ್ ವೈರು, ನೀರು ಬಾಟ್ಲುಗಳು ಎಲ್ಲ ಹಂಗಂಗೆ ಇದೆ, ಯಾರು ಬರೋಕ್ಕೆ ಟ್ರೈ ಮಾಡ್ತಾ ಇಲ್ಲ ಕ್ಲೀನ್ ಮಾಡೋಕ್ಕೆ. ಸೊ ಇದು ತುಂಬ ಮುಖ್ಯವಾದ ವಿಷಯ. ಸೂಸೈಡ್ ಮಾಡ್ಕೊಂಡಿರೋಂಥ ವ್ಯಕ್ತಿ ಬಟ್ಟೆ ಹಂಗೆ ಇದೆ. ಇದನ್ನು ನೋಡಿದವಾಗಲೇ ನನಗೆ ತುಂಬ ಗಾಬರಿ ಆಗ್ತಿರೋದು. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಪ್ರತಿಯೊಂದು ಹಂಗಂಗೆ ಇದೆ. ಕಲಂಗಡಿ ಹಣ್ಣು ತಿಂದಿರ್ಬೋದು. ಸೊ ಕಲಂಗಡಿ ಹಣ್ಣು ಎಲ್ಲ ಹಂಗೆ ಇದೆ. ಕ್ಯಾರಮ್ ಬೋರ್ಡು, ಇಲ್ಲಿ ಕೆಳಗಡೆ ಶೂಸ್ ಇದೆ. ಸೌಂಡ್ ಬಂತು. ಸೊ ಬಾತ್ರೂಮಲ್ಲೇ ಸೌಂಡ್ ಬರ್ತಿದೆ. ಪೇಸ್ಟು, ಶಾಂಪು, ಫೇಸ್ ವಾಶು ಎಲ್ಲ ಪ್ರತಿಯೊಂದು ಹಂಗೆ ಇದೆ. ನೀರು ಸಮೇತ ಒಂದು ಬಕೆಟಲ್ಲಿ ಹಂಗೆ ಇದೆ ನೋಡಿ. ವಯಸ್ಸು ಬರೀ ಒಬ್ಬರಿಗೆ 24 ವರ್ಷ, ಒಬ್ಬರಿಗೆ 23 ವರ್ಷ. 23 ವರ್ಷ ಇರೋರು ಸೂಸೈಡ್ ಮಾಡ್ಕೊಂಡಿರೋದು, 24 ವರ್ಷ ಇರೋರು ಕಾಣೆಯಾಗಿರೋದು. ಸೊ ಅವ್ರ ಹೆಸರು ಗೊತ್ತು, ಅವ್ರ ಹೆಸರು ಹೇಳಿದ್ರೆ ಇವಾಗ ಕೇಸ್ ಆಗಿದೆ. ಇದು ನೆಕ್ಸ್ಟ್ ನ್ಯೂಸ್ ಚಾನಲ್ ಲೆವೆಲ್ಗೆ ಬರೋ ಸಾಧ್ಯತೆ ಇದೆ. ಅದರಿಂದ ಅವ್ರ ಹೆಸರು ಹೇಳೋದು ಬೇಡ, ಯಾಕಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ನೋಡ್ತಾ ಇದ್ರೆ ಅವ್ರಿಗೆ ಫೀಲ್ ಆಗುತ್ತೆ. ಸೊ ಅದರಿಂದ ಹೆಸರು ಹೇಳೋದು ಬೇಡ. ನೋಡಿ ಫ್ರೆಂಡ್ಸ್, ಹಿಂಗಿದೆ ಸೌಂಡ್ಸು, ಆ್ಯಕ್ಟಿವಿಟೀಸು ಇದೆಲ್ಲ 100% ನಡೀತಿದೆ. ಇಲ್ಲೇನೋ ನೆಗೆಟಿವ್ ಎನರ್ಜಿ ಇದೆ, ನನಗೆ ಫೀಲ್ ಆಗ್ತಿದೆ. ಫಸ್ಟ್ ಆಫ್ ಆಲ್ ನಾನು ಇಷ್ಟು ಬೇವ್ತು ಹೋಗ್ತಿರೋದು ನನಗೆ 100% ಫೀಲ್ ಕೊಡ್ತಿದೆ. ಸೊ ನನ್ನ ಬ್ಯಾಗು ಸ್ವಲ್ಪ ಹೊತ್ತು ಅಲ್ಲೇ ಬಿಡೋಣ.